ಹಾಗೆ ವ್ಯಾಸ ಪೌರ್ಣಿಮೆ ಅಂತ ಕರಿತೀವಿ ನಾವು. ಹಾಗೆಯೇ ಗುರು ಪೌರ್ಣಿಮೆ ಅಂತೂ ಕರಿತೀವಿ. ವಿಶೇಷವಾಗಿ ಗ್ರಾಮೀಣ ಜನ ನಾವು ಕಡ್ಲಿಗಾರ ಹುಣ್ಣಿಮೆ ಅಂತ ಕರಿತೀವಿ. ಕೃಷ್ಣಾ ನದಿಗೆ ದೊಡ್ಡ ಮಹಾಪೂರ್ ಬರ್ತಕ್ಕಂಥದ್ದು ಕಡ್ಲಿಗಾರ ಹುಣ್ಣಿಮೆಗೆ. ಕಡ್ಲಿಗಾರ ಹುಣ್ಣಿಮೆಗೆ ಕಾಗಿ ಕಡುಬು ಒಯ್ಯಂಗಿಲ್ಲ ಅಂತ ಕರೀತಾರೆ. ಒಂದು ಗಾದಿ ಮಾತೈತಿ. ಅಂದ್ರೆ ನಾವೆಲ್ಲ ನದಿ ದಂಡಿಗೆ ಕರ್ಗಡ ಮಾಡಿ ಪೂಜೆ ಮಾಡ್ತೇವೆ. ಅದು ನದಿಗೆ ಉಡಿ ತುಂಬ್ತೇವೆ ಗಂಗಾ ಮಾತೆಗೆ. ಅಂದ್ರೆ ತವ್ರ ಮಡಿಗೆ ಬಂದ ಅಂತ ತಿಳ್ಕೊಂಡು ಆ ಒಂದು ಕಡ್ಲಿಗಾರ ಹುಣ್ಣಿಮೆಯ ನಿಮಿತ್ತವಾಗಿ ಈ ಒಂದು ಕೃಷ್ಣಾ ನದಿಯ ಉಗಮಸ್ಥಾನ, ಅದರ ವ್ಯಾಪ್ತಿ, ಅದರ ಅಲ್ಲಿರ್ತಕ್ಕಂಥ ಮಹಾಬಳೇಶ್ವರ ಬೆಟ್ಟದ ವ್ಯಾಪ್ತಿ ನಮ್ಮ ರೈತರು ಕೂಡ ಗೊತ್ತಾಗಬೇಕು. ಆ ನೀರ ಮೂಲದಲ್ಲಿ ಯಾವ ರೀತಿ ಆಕಳ ಬಾಯಾಗಿ ಬೀಳ್ತೈತೆ ಹನಿ ಹನಿಯಾಗಿ, ಅದು ಮುಂದೆ ಬೃಹದಾಕಾರವಾಗಿ ನದಿ ಆಗತ್ತದು. ಆ ನೀರನ್ನು ಕೂಡ ಹಿತಮಿತವಾಗಿ ರೈತರು ಕೂಡ ಬಳಸಬೇಕು ಅಂತಕ್ಕಂಥ ಚಿಂತನೆಯಿಂದ 18 ವರ್ಷಗಳ ಹಿಂದೆ ಈ ಒಂದು ಪೂಜಾ ಕಾರ್ಯಕ್ರಮ ಶುರು ಮಾಡಿದ್ವಿ ನಾವು. ಅದೇ ಪ್ರಕಾರ ಈ ವರ್ಷವೂ ಕೂಡ ವಿಶೇಷವಾಗಿ ನಮ್ಮ ಜಿಲ್ಲೆ BJP ಅಧ್ಯಕ್ಷರಾಗಿರ್ತಕ್ಕಂಥ ಗುರುಲಿಂಗಪ್ಪ ಅಂಗಡಿಯವರು ಮತ್ತು ನಮ್ಮ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಿರಾದರ್ ವಕೀಲರವರ ನೇತೃತ್ವ ಮತ್ತು ಉಳಿದ ಬಹಳಷ್ಟು ನಮ್ಮ ಎಲ್ಲ ರೈತರು ಮತ್ತು ನಾಯಕರ ಜೊತೆಗೂಡಿ ಈ ಒಂದು ವಿಶೇಷ ಪೂಜೆಯನ್ನು ನಾಳೆ 10:30 ಗಂಟೆಗೆ ಮಹಾಬಳೇಶ್ವರದಲ್ಲಿ ನಾವು ಪೂಜೆ ಮಾಡೋರಿದ್ದೀವಿ. ಅಲ್ಲಿ ಒಟ್ಟು 5 ನದಿ ಉಗಮಾಗ್ತಾವೆ. ಅಲ್ಲಿ ಕೃಷ್ಣ, ವೆನ್ನ, ಕೊಯ್ನಾ, ಗಾಯತ್ರಿ, ಸಾವಿತ್ರಿ, ಪಂಚಗಂಗಾ ಉಗಮಸ್ಥಾನ ಅಂತ ಕರೆಸ್ಕೊತೈತೆ. ಅದು ಭಾಳ ಅದ್ಭುತವಾಗಿರ್ತಕ್ಕಂಥ ಭಾಳ ಐತಿಹಾಸಿಕ ಸ್ಥಳ ಅದು. ಇವತ್ತು ಉತ್ತರ ಕರ್ನಾಟಕದ ಇನ್ನೂ ರೈತರು ಕೂಡ ಅದ್ರ ಬಗ್ಗೆ ಗೊತ್ತಿಲ್ಲ. ಇನ್ನೂ ಕೂಡ ಮೂರು ರಾಜ್ಯಕ್ಕೆ ನೀರು ಕೊಡ್ತೈತೆ. ಇವತ್ತು 4 ರಾಜ್ಯ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ, 4 ರಾಜ್ಯದ ರೈತರು ನೀರು ಕೊಡ್ತೈತೆ ಇವತ್ತು. ಹೀಗಾಗಿ ನಾವು ಹಿಂದೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಇದ್ದಾಗ, ನಾನು ಉಸ್ತುವಾರಿ ಮಂತ್ರಿ ಇದ್ದಾಗ 2009ರಿಂದ 2012ರವರೆಗೆ, ಅವಾಗ ನಾವು ಬಸವರಾಜ ಬೊಮ್ಮಾಯಿ ಅವರು ನೀರಾವರಿ ಮಂತ್ರಿ ಇದ್ದಾಗ ಸರ್ಕಾರದ ವತಿಯಿಂದನೇ ಪೂಜೆ ಇಟ್ಟಿದ್ದೇವೆ. ಅವಾಗ ಬಾಗಲಕೋಟೆ ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ಸರ್ಕಾರಿ 5 ಬಸ್ಗಳನ್ನು ಮಾಡಿದ್ದೇವೆ. ಅವಾಗ ಸರ್ಕಾರದ ಪೂಜೆ ಮಾಡಿದ್ದೀವಿ. ಅದೇ ರೀತಿ ಮುಂದೆ ಕಾಂಗ್ರೆಸ್ ಸರ್ಕಾರ ಕೂಡ ಸನ್ಮಾನ್ಯ MB ಪಾಟೀಲ್ ಅವರು ನೀರಾವರಿ ಮಂತ್ರಿ ಇದ್ದಾಗ ಅವರು ಮಹಾಬಳೇಶ್ವರದ ಪೂಜಾ ಕಾರ್ಯಕ್ರಮ ಮುಗಿದ ಮೇಲೆ ಆಮೇಲೆ ಪೂಜೆ ಹೋಗಿ ಮಾಡಿ ಬಂದಿದ್ರು. ಅವು ಕೂಡ ಕಡ್ಲಿಗಾರ ಹುಣ್ಣಿಮೆ ಮುಗಿದ ಮೇಲೆ. ನಾ ಇವತ್ತು ಕೂಡ ನೀರಾವರಿ ಸಚಿವರು ಮೊನ್ನೆ 27 ತಾರೀಕು ಪತ್ರ ಕೊಟ್ಟಿನಿ DK ಶಿವಕುಮಾರ್ ಅವ್ರಿಗೆ. ಹಿಂದೆ ಯಾವ ಸರ್ಕಾರ ಪೂಜೆ ಮಾಡ್ಕೊತ ಬಂದಾರ, ನೀವು ಕೂಡ ಬಂದು ಪೂಜೆಯನ್ನು ಸಲ್ಲಿಸ್ಬೇಕು ನಾಳೆಗೆ. ಹಾಗೆ ನೀವು ಅಷ್ಟೇ ಬರಬಾರ್ದು, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣದ ನೀರಾವರಿ ಮಂತ್ರಿಗಳನ್ನು ಕೂಡ ಕರ್ನಾಟಕ ಸರ್ಕಾರದಿಂದ ಅವ್ರ ಸ್ವಾಗತ ಮಾಡಿ ಕರಿಬೇಕು ಅಂತಕ್ಕಂಥ ಮಾತನ್ನು ಕೂಡ ಕೊಟ್ಟಿನಿ. ಇನ್ನೂ ಕೂಡ ಉತ್ತರ ಬಂದಿಲ್ಲ ನನಗೆ. ಅದು ಅವ್ರಿಗೆ ಬಿಟ್ಟಿದ್ದು. ಅದು ತಿಳಿಸುವಂಥ ಕೆಲಸವನ್ನು ನಾನು ಮಾಡಿದ್ದೀನಿ. 27 ಜೂನ್ 27 ಪತ್ರ ಕೊಟ್ಟಿನಿ ನಾನು. ಆ ಪತ್ರದ ನಕಲನ್ನು ಕೂಡ ಅದಕ್ಕೆ ಕೊಡ್ತೀನಿ ನಿಮಗೆ. ಅಂದರೆ ಇದನ್ನು ಯಾಕೆ ಅಂದರೆ ಕಾವೇರಿ ಒಂದೇ ಅಲ್ಲ, ಕಾವೇರಿ ದೊಡ್ಡ ನದಿ. ಅದು ಕೂಡ ದಕ್ಷಿಣ ಭಾರತದಲ್ಲಿ ಅದು ಕೂಡ ಕರ್ನಾಟಕ, ತಮಿಳುನಾಡಿಗೆ ನೀರು ಕೊಡ್ತಕ್ಕಂಥ ದೊಡ್ಡ ನದಿ. ಆದರೆ ಉತ್ತರದಲ್ಲಿ ಗಂಗಾ ನದಿ, ಬ್ರಹ್ಮಪುತ್ರ ನದಿಗಳನ್ನು ಬಿಟ್ಟರೆ ದೊಡ್ಡ ನದಿ ಅಂದರೆ ಕೃಷ್ಣಾ ನದಿ. ಅದು ಆ ಕೃಷ್ಣಾ ನದಿಯಿಂದ ಇವತ್ತು ನಾವೆಲ್ಲ ಅದನ್ನು ನೀರು ಕುಡಿತೀವಿ, ಬೆಳಿತೀವಿ. ಇಷ್ಟೆಲ್ಲ ಸುಖವಾಗಿರ್ಬೇಕಾದ್ರೆ ಆ ನದಿ ಕಾರಣ ಅಂತಕ್ಕಂಥ ಭಾವನೆ ಕೂಡ ನಮ್ಮ ಜನರಿಗೆ ಬೇಕು. ಮತ್ತು ಪಂಚಮಹಾಭೂತಗಳನ್ನು ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಸನಾತನ ಧರ್ಮದ ಕರ್ತವ್ಯ. ಅದು ಹಿಂದೂ ಧರ್ಮದ ಕರ್ತವ್ಯ. ಪಂಚಮಹಾಭೂತ ಅಳಿಗಾಡ್ಬಿಟ್ರು ಅಂದರೆ ಜಗತ್ತಿಗೆ ಯಾರೂ ಬದುಕಾಗೋದಿಲ್ಲ. ದೊಡ್ಡನ್ನು ಅಮೇರಿಕಾತ್ ಕರ್ಸ್ಕೋತೀವಿ ನಾವು. ನಿನ್ನ ಟಿವಿಯಾಗ ನೋಡಿದೆ ನಾನು. ಅಲ್ಲಿ ಮಳೆ ಬರೋದು ಗೊತ್ತಿಲ್ಲ ಅಂತವ್ರಿಗೆ. 1 ತಾಸಿನಾಗ ಹೊಳಿ ಬಂದುಬಿಡ್ತೈತೆ. ನೋಡಿ ಹೆಂಗೈತೆ ಅಂದರೆ ಮನುಷ್ಯ ಎಲ್ಲರ ಮನಸ್ಸು ಏನು ಡೌನ್ ಅವ. ಪಂಚಮಹಾಭೂತಗಳ ಮುಂದೆ ಎಂಥ ಶಾಣೆ ಇದ್ರು ಏನೂ ಮಾಡೋಕ್ಕಾಗೋದಿಲ್ಲ. ಅಮೇರಿಕಾದ ನಮ್ಗಿಂತ 100 ವರ್ಷ ಮುಂದೆ ಅದಾರ ಅವರು. ಮುಂದೆ ಹೊಳಿ ಬರೋದು ಗೊತ್ತಾಗಲ್ಲ ಅವ್ರಿಗೆ. 1 ತಾಸು ಹೊಳಿ ಬಂದು 100 ಮಂದಿ ಅಂದಾಜು 100 ಮಂದಿ ಸತ್ತಾರೆ. ಶಾಲಾ ಹುಡುಗರು ಸತ್ತಾವಲ್ಲಿ. ಅಂದ್ರೆ ಪಂಚಮಹಾಭೂತ ನೀರು, ಆಕಾಶ, ಗಾಳಿ, ಬೆಂಕಿ, ಭೂಮಿ, ಇವು ಪಂಚಮಹಾಭೂತಗಳಿಂದ ಮನುಷ್ಯ ಹುಟ್ಟ ಜಗತ್ತು ನಡೀತೈತೆ. ಅದು ಅಕಸ್ಮಾತ್ ಅದು ಮುಡಿಸ್ಕೊಂತಂದ್ರೆ, ಸಿಟ್ಟಿಗತ್ತೆ ಅಂದರೆ ಯಾರೂ ಬದುಕುವುದಿಲ್ಲ. ಅದಕ್ಕೆ ನಮ್ಮ ಸನಾತನ, ನಮ್ಮ ಹಿರಿಯರು ಏನು ಮಾಡಿದ್ರು, ವೇದ ಉಪನಿಷತ್ತುಗಳ ಕಾಲದಿಂದ ಪಂಚಮಹಾಭೂತಗಳನ್ನು ಪೂಜೆ ಮಾಡ್ತಕ್ಕಂಥ ಒಂದು ಕರ್ತವ್ಯ ನಾವು ಮಾಡ್ಕೊತ ಬಂದಿದ್ದೀವಿ. ಆ ಪೂಜೆಯನ್ನು ಮಾಡೋ ಉದ್ದೇಶ ಅಂದ್ರೆ ಆ ಪಂಚಮಹಾಭೂತಗಳು ಇನ್ನಷ್ಟು ಶಕ್ತಿಶಾಲಿ ಆಗಬೇಕು ಮತ್ತು ಅವ್ರ ಕರ್ತವ್ಯವನ್ನು ಮಾಡಿ ನಮಗೆ ಮಳೆ, ಬೆಳೆ, ಗಾಳಿ, ಬೆಳಕು, ನೀರು ಎಲ್ಲವನ್ನು ಕೊಡಬೇಕು, ಸುಖ ಶಾಂತಿ ಜಗತ್ತಿಗೆ ನೆಲೆಸಬೇಕು ಅಂತಕ್ಕಂಥ ಇಚ್ಛೆಯಿಂದ ಈ ಪೂಜೆಯನ್ನು ಕೂಡ ಇವತ್ತು ನಾವು ನಾಳೆ ಕಡ್ಲಿಗಾರ ಹುಣ್ಣಿಮೆ ದಿವಸ ಮಹಾಬಳೇಶ್ವರ ಬೆಟ್ಟದಲ್ಲಿ 10:30 ಗಂಟೆಗೆ ಒಂದು ವಿಶೇಷ ಪೂಜೆಯನ್ನು ಮಾಡ್ತೀವಿ. ಹಾಗೆಯೇ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು ಸ್ಥಾಪನೆಯಾಗಿ ಒಂದು 100 ವರ್ಷ ಆಯಿತು. 100 ವರ್ಷ ಆಗಿದ್ದಕ್ಕೆ ನಾಳೆ ಕೂಡ ಗುರುಪೂರ್ಣಿಮೆ. ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಲ್ಲಿ ಗುರು ಅಂದ್ರೆ ಕೇಸರಿ ಧ್ವಜಾನ ಗುರು ಅಂತ ನಮ್ಮ ಡಾಕ್ಟರ್ ಹೆಡ್ಗೇವರ್ ಅವರು ಘೋಷಣೆ ಮಾಡಿದ್ದಾರೆ. ಯಾವಾಗ ಅವರು ಆ ಸಂಘವನ್ನು ಸ್ಥಾಪನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ 1925 ವಿಜಯದಶಮಿ ಸಂಘ ಸ್ಥಾಪನೆ ಆಯ್ತು ನಾಗ್ಪುರದೊಳಗೆ. ಅದು 100 ವರ್ಷ ಆಕೈತಿ ಈ ವರ್ಷ, ಇದಕ್ಕೆ ನಾಳೆಗೆ. ಹೀಗಾಗಿ ನಾಳೆ ಕೂಡ ಅಲ್ಲಿ ಗುರುಪೂರ್ಣಿಮೆ ನಿಮಿತ್ತ ಅದ್ರ ಜೊತೆಗೆ ಗುರುದಕ್ಷಿಣಾ ಕಾರ್ಯಕ್ರಮವನ್ನು ಕೂಡ ನಾವೆಲ್ಲ ಇದ್ದಂಥ ರೈತರು ಹೋದ ವರ್ಷನೇ ಮಾಡಿದ್ದೀವಿ. ಅಲ್ಲಿ ಕೇಸರಿ ಧ್ವಜವನ್ನು ಅಲ್ಲಿ ಶಾಖೆಯನ್ನು ಪ್ರಾರಂಭ ಮಾಡಿ ನಮ್ಮ ಇರ್ತಕ್ಕಂಥ ನಮ್ಮ ತಿಳಿದಂಥ ಒಂದು ಗುರುದಕ್ಷಿಣೆಯನ್ನು ಕೂಡ ಅಲ್ಲಿ ಅರ್ಪಣೆ ಮಾಡ್ತಕ್ಕಂಥ ಒಂದು ವಿಶೇಷ ಕಾರ್ಯಕ್ರಮ ಕೂಡ ಈ ವರ್ಷ ಕೂಡ ಮಹಾಬಳೇಶ್ವರ ಬೆಟ್ಟದಲ್ಲಿ ಆಗ್ತದೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಕ್ಕೆ ಬಯಸ್ತೀನಿ.
ಅಧ್ಯಕ್ಷ ಇವತ್ತು ನಮ್ಮ ಬಾಗೇವಾಡಿಯ ಮಾಜಿ ಶಾಸಕರು ಮಂತ್ರಿಗಳಾದಂಥ SK ಬೆಳ್ಳುಬ್ಬಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ವಕೀಲ ಸಂಘದ ಅಧ್ಯಕ್ಷರಾದಂಥ DG ಬಿರಾದರ್ ವಕೀಲರು ಮತ್ತು ಅದೇ ರೀತಿ ನಮ್ಮ ರಾಜ್ಯ ಸಂಚಾಲಕರಾದಂಥ ಮಲ್ಲು ಕಲಾದಗಿ ಅವರು ಹಾಗೆ ಸಾಕಷ್ಟು ಇಲ್ಲಿ ಎರಡೂ ಜಿಲ್ಲೆಯ ರೈತರ ಜೊತೆ ಕೂಡಿ ನಾವು ನಾಳೆ ಮಹಾಬಳೇಶ್ವರಕ್ಕೆ ಗಂಗಾ ಮಾತೆ ಪೂಜೆಗಾಗಿ ಹೊರಟಿದ್ದ ಇದ್ದೀವಿ. ನಿಜವಾಗಿ ಕೂಡ ನಮ್ಗೆ ಹೆಮ್ಮೆ ವಿಷಯ. ಬೆಳ್ಳುಬ್ಬಿ ಸಾಹೇಬ್ರ ಬಗ್ಗೆ ಯಾವಾಗಲೂ ರೈತರ ಬಗ್ಗೆ ಇರ್ಬೋದು. ಇವತ್ತು ನಮಗೂ ಕೂಡ ಅವ್ರು ನಿನ್ನೆ ಕರೆದಾಗ ನನಗೆ ಸಂತೋಷನೇ ಆಯಿತು. ಯಾಕಂದ್ರೆ ಈ ಕೃಷ್ಣ ಅಂತಕ್ಕಂಥ ಏನು ನಮ್ಮ ಭಾಗದಲ್ಲಿ ಹರಿತದ, ಇದು ಪ್ರತಿಯೊಬ್ಬರ ರೈತರ ಜೀವನಾಡಿ ಆಗ್ಯದ. ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನೂ ಕೂಡ ನಾವು ಬದುಕೋದು ನೀರಿನಿಂದನೇ. ಯಾಕಂದ್ರೆ ನೀರಿಲ್ಲ ಅಂದ್ರೆ ಹಣ್ಣು ಎಷ್ಟು ಮುಖ್ಯನೋ ಆ ಹಣ್ಣು ಬರಬೇಕಾದ್ರೆ ನೀರು ಅಷ್ಟೇ ಮುಖ್ಯ ಅದ. ಅದಕ್ಕೆ ಗಂಗಾ ಮಾತೆಯನ್ನು ಪೂಜೆ ಮಾಡಬೇಕು ಅಂತಕ್ಕಂಥ ಏನು ಬೆಳ್ಳುಬ್ಬಿ ಸಾಹೇಬರ ಏನು ಆತ್ಮ ಒಂದು ಭಾವನೆ ಅದ, ನಿಜವಾಗಿ ಕೂಡ ಅವರ ಒಂದು ಭಾವನೆಗೆ ನಾವೆಲ್ಲರೂ ಕೂಡ ಧನ್ಯವಾದ ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಿರಂತರ ಪ್ರತಿ ವರ್ಷವೂ ಕೂಡ ಯಾವ ಸರ್ಕಾರಗಳು ಮಾಡಬೇಕು ಆ ಜವಾಬ್ದಾರಿ ಇಲ್ಲದ ಸರ್ಕಾರಗಳ ವಿರುದ್ಧ ಇವತ್ತು ನಾವು ನಮ್ಮ SK ಬೆಳ್ಳುಬ್ಬಿ ಸಾಹೇಬರು ನಿರಂತರ ಪ್ರತಿ ವರ್ಷವೂ ಕೂಡ ಈ ಗಂಗಾ ಮಾತೆಯನ್ನು ಪೂಜೆ ಮಾಡೋದು ಕೂಡ ಭಾಳ ಹೆಮ್ಮೆ ವಿಚಾರನ. ಅದಕ್ಕೆ ಇವತ್ತು ಆ ತಾಯಿಯ ಪೂಜೆಯನ್ನು ಮಾಡಿ ನಮ್ಮ ಭಾಗದ ಕೃಷ್ಣೆಯ ಒಂದು ಶಾಂತ ಆಗಲಿ ಅಂತಕ್ಕಂಥದ್ದು, ಅದ್ರ ಜೊತೆಗೆ ಎಲ್ಲ ರೈತರಿಗೂ ಕೂಡ ಈ ಜನಸಾಮಾನ್ಯರು ಕೂಡ ಗಂಗಾ ಮಾತೆ ಕೃಷ್ಣ ಮಾತೆಯ ಒಂದು ಆಶೀರ್ವಾದ ಆಗಲಿ ಅಂತಕ್ಕಂಥ ಉಚ್ಚಾಟಿಕೊಂಡು ಅವ್ರ ಜೊತೆ ನಾವೆಲ್ಲ ಭಾಗಿಯಾಗಿದ್ದೀವಿ. बोलो भारत माता की उत्तर कर्नाटक जीवनदी कृष्णा मातेगे उत्तर कर्नाटक जीवनदी कृष्णा मातेगे कृष्णा नदिಯ ಉಗಮಸ್ಥಾನ ಮಹಾಬಳೇಶ್ವರದ ಯಾತ್ರೆಗೆ कृष्णा ನದಿಯ ಉಗಮಸ್ಥಾನ ಮಹಾಬಳೇಶ್ವರ ರೈತರ ಯಾತ್ರೆಗೆ कृष्णा ನದಿಯ ಉಗಮಸ್ಥಾನ ಮಹಾಬಳೇಶ್ವರ ರೈತರ ಯಾತ್ರೆಗೆ ಬಿಜಾಪುರ ಬಾಗಲಕೋಟೆ ಜಿಲ್ಲೆಯ ರೈತರ ಯಾತ್ರೆಗೆ कृष्णा ನದಿಯ ಪೂಜಾ ಯಾತ್ರೆಗೆ ಮಹಾಬಳೇಶ್ವರದ ಪೂಜಾ ಯಾತ್ರೆಗೆ ಮಹಾಬಳೇಶ್ವರದ ಪೂಜಾ ಯಾತ್ರೆಗೆ ವಂದೇ ವಂದೇ ವಂದೇ